ನಿಜಕ್ಕೂ ಆ ಪೊಲೀಸ್ ಆಫೀಸರ್ ಮಾತಾಡುವಾಗಲೂ ಕೂಡ ಅವರ ಮಾತಿನಲ್ಲಿ ಎಷ್ಟೊಂದು ದುಃಖ ಇತ್ತು, ಎಷ್ಟೊಂದು ಕಳವಳ, ಆತಂಕ ಇತ್ತು. ಯಾಕಂದರೆ ಇಂತಹ ಘಟನೆಗಳು ನಡೆದಾಗ ಯಾರೂ ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ. ಅದರಲ್ಲೂ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ, ಯಾವ ರೀತಿ ಜೀರ್ಣಿಸ್ಕೊಳ್ತಾರೆ, ಇದನ್ನು ಅರಗಿಸ್ಕೊಂಡು ಮುಂದಕ್ಕೆ ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಅಂಥದ್ದೇ ಒಂದು ದೃಶ್ಯ ಇವತ್ತು ಆ ಅಪಘಾತ ಸ್ಥಳದಿಂದ ಕಂಡುಬಂತು. ಚಿತ್ರದುರ್ಗ ಸೀಬರ್ಡ್ ಬಸ್ ಅಪಘಾತ ದುರಂತ ಪ್ರಕರಣದಲ್ಲಿ ಚಿತ್ರದುರ್ಗಕ್ಕೆ ಚನ್ನರಾಯಪಟ್ಟಣ ನಿವಾಸಿ ನವ್ಯ ಪೋಷಕರು ಆಗಮಿಸಿದ್ದಾರೆ. ನವ್ಯ ಈ ಬಸ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಶವಾಗಾರದ ಮುಂದೆ ನವ್ಯ ತಂದೆ ಮಂಜಪ್ಪ ಕಣ್ಣೀರು ಹಾಕ್ತಾ ಇರೋದನ್ನ ನೋಡಿದ್ರೆ ಕರಳು ಕಿತ್ತು ಬರುವಂತಿತ್ತು. ಶವಾಗಾರದ ಮುಂದೆ ನವ್ಯ ತಂದೆ ಮಂಜಪ್ಪ ಕಣ್ಣೀರು ಹಾಕ್ತಾ ಇದ್ದಾರೆ. ಶವ ಯಾವುದು ಅನ್ನೋದೇ ಗುರುತು ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗಳು ನವ್ಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು. ನಿನ್ನೆ ಸಂಜೆ 7 ಗಂಟೆಗೆ ತಾಯಿ ಜೊತೆ ಫೋನಲ್ಲಿ ಮಾತಾಡಿದ್ಲು. ಕಳೆದ 2 ವರ್ಷದಿಂದ ನವ್ಯ, ಮಿಲನ, ಮಾನಸ ಜೊತೆಗಿದ್ರು. ಮೂವರು ಗೋಕರ್ಣ, ಮುರುಡೇಶ್ವರ, ಸಿಗಂದೂರು ಕಡೆ ಹೊರಟಿದ್ರು. ಮಾನಸ, ನವ್ಯ ಇನ್ನೂ ಸಿಕ್ಕಿಲ್ಲ ಅಂತ ಭಾವುಕರಾಗಿದ್ದಾರೆ ತಂದೆ. ಹೌದು, ಶವಗಳು ಇಷ್ಟು ಸುಟ್ಟು ಕರ್ಕಲಾಗಿದ್ದಾವೆ ಅಂತಂದರೆ ಹೌದು, ಯಾರ ಕಳೆ ಬರಹ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಲ್ಲಿ ಕರೆಸಲಾಗ್ತಾ ಇದೆ. ಸೊ ದಟ್ ಅಲ್ಲಿ DNA ಟೆಸ್ಟ್ ಮಾಡೋದ್ರ ಮೂಲಕ ಎಲುಬುಗಳನ್ನು ಅಥವಾ ಏನು ಸುಟ್ಟು ಕರಕಲಾಗಿದ್ದಾವೆ ಆ ಒಂದು ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚಬೇಕು ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ DNA ಮ್ಯಾಚ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಆದರೆ ಯಾವುದು ತನ್ನ ಮಗಳಿದ್ದು ಮೃತದೇಹ ಅನ್ನೋದು ಕಂಡುಹಿಡಿಯೋಕ್ಕಾಗದೆ ಗೊಳೋ ಅಂತ ಅಳ್ತಾ ಇರುವಂತಹ ದೃಶ್ಯಗಳು ವೆರಿ ಸ್ಯಾಡ್. ಚಿತ್ರದುರ್ಗದಲ್ಲಿ ಆದಂತಹ ಏನು ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನವ್ಯ ಅನ್ನೋ ಏನು ಯುವತಿ ಕೂಡ ಈಗಾಗಲೇ ಕಾಣೆಯಾಗಿರುವಂತದ್ದು. ಅವರ ತಂದೆ ಮಂಜಪ್ಪ ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾರೆ. ಸರ್, ಎಷ್ಟೊತ್ತಿಗೆ ಹೊರಟ್ರು ಅಂತ ಏನಾದ್ರು ಹೇಳಿದ್ರ ನಿಮಗೆ? ಮತ್ತೆ ಯಾವಾಗ ಹೊರಟಿದ್ರು? ರಾತ್ರಿ 7 ಗಂಟೆಲಿ ಸರ್ ಊಟ ಮಾಡಿ ಬಸ್ ತುಪ್ಪ ಮಾಡಿದ್ರು ಸರ್. ಹೊರಟಿದೀವಿ ಅಂತ ಹೇಳಿದ್ರು. ಹೋಗ್ ಬನ್ನಿ ಒಳ್ಳೇದಲ್ಲಿ ಆಸು ಅಂತ ಹೇಳಿದ್ವಿ ಸರ್. ಅಂದ್ರೆ ಏನು ಕಂಟಿನ್ಯೂಸ್ ರಜಾ ಇದ್ದಿದ್ದರಿಂದ, ಕ್ರಿಸ್ಮಸ್ ರಜಾ ಇರೋದ್ರಿಂದ ಗೋಕರ್ಣ ಮತ್ತೆ ಸಿಗಂದೂರು, ಮುರುಡೇಶ್ವರ ನೋಡ್ಕೋಬತ್ತಿ ಅಂತ ಹೊರಟಿದ್ರು ಸರ್. ಅಂದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಮಗಳಲ್ಲಿ? 2 ವರ್ಷ ಆಯ್ತು ಸರ್. ಯಾವ ಕಂಪ್ನಿ? MS ಕಂಪ್ನಿ ಅದು. ಸಾಫ್ಟ್ವೇರ್ ಕಂಪನಿ. ಹೌದು ಸರ್. ಪೈಸ್. ನೀವು ಮೂಲತಃ ಚಂದ್ರಪಟ್ಟಣ ಸರ್. ಚಂದ್ರಪಟ್ಟಣ ಸರ್. ಯಾರ್ಯಾರು ಹೊರಟಿದ್ರು ಅಂತ ಏನಾದ್ರು ಹೇಳಿದ್ರ ಸರ್? ಅದೇ ಅವ್ರು 3 ಜನ ಹೊರಟಿದ್ರು ಸರ್. ಮಾನಸ, ಮಿಲನ, ನವ್ಯ 3 ಜನ ಹೊರಟಿದ್ರು ಸರ್. ಈಗ ಅವರಿಬ್ರು ಎಲ್ಲಿದ್ದಾರೆ? ಇಲ್ಲಾನ ಒಬ್ಳೆ ಸಿಕ್ಕಿರೋದು. ಈಗ ಇನ್ನು ಅವಳೇ ಫೋನ್ ಮಾಡಿ ಹೇಳಿದ್ ನಮ್ಗೆ ಹಿಂಗಾಗಿದೆ, ಬಸ್ ಇದಾಗಿದೆ ಬನ್ನಿ ಅಂತ. ಎಷ್ಟೊತ್ತಿಗೆ? ಅವ್ರು ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು ಸರ್. ಬೆಳಿಗ್ಗೆ 7 ಗಂಟೆಯಿಂದ ನಾವು ಬೇಗ ಹೊರಟು ಬಂದು ಇಲ್ಲಿ 11-10 ಗಂಟೆ ಹೊತ್ತು ಬಂದ್ವಿ. ಇನ್ನು ಯಾರು ಏನು ಸಿಕ್ಕಿಲ್ಲ ಸರ್? ಇಲ್ಲ ಸರ್, ಸಿಕ್ಕಿಲ್ಲ. ಫೋನ್ ಮಾಡಕ್ ಟ್ರೈ ಮಾಡಿದ ಸರ್? ಸ್ವಿಚ್ ಆಫ್ ಇದೆಯಾ? ಸ್ವಿಚ್ ಆಫ್ ಆಗಿದೆ ಸರ್. ಸ್ವಿಚ್ ಆಫ್ ಆಗಿದೆ ಫೋನ್. ನಾವು ಟ್ರೈ ಮಾಡ್ತಾ ಇದೀವಿ, ಸಿಗ್ತಾ ಇಲ್ಲ. ಈಗ ನೀವು ಸ್ಪಾಟ್ಗೆಲ್ಲ ಹೋಗಿದ್ರ? ಅಲ್ಲೇನಾದ್ರು ವಿಚಾರಿಸಿದ್ರೆ? ಅಲ್ಲೆಲ್ಲ ವಿಚಾರಿಸ್ಕೊಂಡ್ ಬಂದು ಸರ್. ಎಲ್ಲ ಕಡೆನೂ ಇರೋರು ಎಲ್ಲ ಸುತ್ತ ಹೇಳಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲ ನೋಡ್ಕೊಂಡ್ಬಂದು ಎಲ್ಲ ಲಾಸ್ಟ್ ಚಿತ್ರದುರ್ಗದಲ್ಲಿ ಬಾಡಿ ಐಡೆಂಟಿಫೈ ಮಾಡಕ್ಕಿಂತ ಬಂದಾಗ ಗೊತ್ತಾಯ್ತಾ ಇಲ್ಲ. ಐಡೆಂಟಿಫೈ ಮಾಡಕ್ ಆಯ್ತಾ ಇಲ್ಲ. ಬರ್ನ್ ಆಗಿದೆ ಸರ್. ಅಂದ್ರೆ ಈಗ ನಿಮ್ಮ ಮನೆಯವರೆಲ್ಲ ಏನ್ ಹೇಳ್ತಾರೆ? ಫುಲ್ ಆತಂಕದಲ್ಲಿದ್ರೆ ಹೇಗೆ? ನಮ್ಮ ಮಿಸ್ಸಸ್ ಫುಲ್ ಪ್ರಜ್ಞೆ ಇಲ್ಲ ಅವ್ರಿಗೆ. ಇಬ್ರು ಮಕ್ಳು, ಇಬ್ರು ಮಗ ಒಂದು. ಅವಳು ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್. ನಾವು ಕ್ಯಾಂಟೀನ್ ಮಾಡಿ ಓದಿಸಿದ್ವಿ, ಇಬ್ರು ಇಂಜಿನಿಯರ್. ಈಗ ಇಲ್ಲಿ ಐಡೆಂಟಿಫೈ ಮಾಡಿದ್ರ ಸರ್? ಹೋದ ಸರ್, ಮಾಡಕ್ ಆಯ್ತಲ್ಲ ಅದು, ಗೊತ್ತಮಾಡಕ್ ಆಯ್ತಲ್ಲ, ಕಂಡಿಡಿಯಕ್ ಆಯ್ತಲ್ಲ ಅದು, ಕಂಡಿಡಿಯಕ್ ಆಯ್ತಲ್ಲ. ಡೌಟ್ ಇದೆ. ಮತ್ತೆ ಮೋಸ್ಟ್ಲಿ ಅಲ್ಲಿ ಇಬ್ರು ಇರೋದು ಅವರೇ ಅನ್ಸುತ್ತೆ. ಈಗ ಗೊತ್ತಮಾಡಕ್ ಆಯ್ತಲ್ಲ ನಮಗೆ. ಪೊಲೀಸರು ಏನಂತಾರೆ ಹೇಳಿದ್ರ ಅಥವಾ ಅವರ ಏನಾದ್ರು ಮಾಹಿತಿ ಕೊಟ್ಟಿದಾರ? ಇಲ್ಲ, ಅವ್ರು ಫೋನ್ ಮಾಡ್ತಾ ಇದಾರೆ ಆಗ್ಲಿಂದ. ನಿಮ್ಗೆ ಏನಾರ ಫೋನ್ ಬಂದಿದ್ಯಾ ಏನು ಅಂತೆಲ್ಲ ಕೇಳಿದ್ರು. ಫೋನ್ ಬಂದಿಲ್ಲ. ಅವರು ಐಡೆಂಟಿಫೈ ಮಾಡಕ್ ಮಾಡಿದ್ರಲ್ಲ. ಸರ್, ಈಗ ಬಸ್ ಹತ್ತಿರೋದಂತೂ ಸತ್ಯ ಅಲ್ವಾ? ನೆನೆ ಪ್ರಾಮಿಸ್ ಸರ್. ಬಟ್ ಹೆಂಗ್ ಮಿಸ್ ಆಗಿದ್ದಾರೆ? 3 ದಿನದಲ್ಲಿ ಒಬ್ಳು ಉಳಿದಿದ್ದಾಳಲ್ಲ, 3 ಜನ ಹಿಂದೆ ಮುಂದೆ ಬಸ್ ಹಿಂದೆ ಇಲ್ಲ, ರಿಜಿಸ್ಟರ್ ಇದೆ, ಹಿಂದೆ ಮುಂದೆ ಸೀಟಲ್ಲೇ ಕೂತಿದ್ದಾರೆ. ಎಷ್ಟು ದಿನ ಹೋಗ್ತೀವಿ ಅಂತ ಏನಾದ್ರು ಹೇಳಿದ್ರ ಸರ್? ಸರ್ 2 days 3 days ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ಸರ್. ಸೋಮವಾರ ಬರ್ತೀವಿ ಅಂತ ಹೇಳಿದ್ರು. ಸೋಮವಾರ ಸಂಡೇನೆ ಬರ್ತೀವಿ ಅಂತ ಹೇಳಿದ್ರು. ನೀವು ಕೊನೆದಾಗ ಯಾವಾಗ ಅಂದ್ರೆ ಮಗಳು ಮನೆಗೆ ಬಂದಾಗ್ಲೇ ನೋಡಿದ್ರಿ? ಹೌದು ಸರ್. ಶನಿವಾರ ಭಾನುವಾರ ಎಲ್ಲ ಮನೇಲೇ ಇದ್ದು. ರಜಾ ಇದ್ದಾಗೆಲ್ಲ ಶನಿವಾರ ಭಾನುವಾರ ವೀಕ್ಲಿ ಬರ್ತಿದ್ರು.
ಇಷ್ಟು ನವ್ಯ ಅವರ ತಂದೆ ಮಂಜಪ್ಪ ಅವರ ಮತ್ತು ಅಂದ್ರೆ ನಮಗೂ ಕೂಡ ಸಾಕಷ್ಟು ಆತಂಕ ಆಗ್ತಿದೆ, ಮನೆಯಲ್ಲೂ ಕೂಡ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಎಲ್ಲಾದರೂ ನನ್ನ ಮಗಳು ಬದುಕಿರ್ತಾಳ, ಅಯ್ಯೋ ದೇವ್ರೆ ಈ ಒಂದು ಸುಟ್ಟು ಕರ್ಕಲಾಗಿರೋ ದೇಹ ನನ್ನ ಮಗಳದಾಗದೇ ಇರಲಿ, ಎಲ್ಲಾದರೂ ಒಂದು ಕಡೆ ಇರಲಿ ನನ್ನ ಮಗಳು ಅಂತ ಎಷ್ಟು ದೇವರುಗಳಿಗೆ ಬೇಡ್ಕೊಳ್ತಾರೋ ಏನೋ. ಆದರೆ ವಿಧಿಯ ಬರಹ ಬೇರೆಯದೇ ಆಗಿರುತ್ತೆ. ಇವತ್ತು ಆ ತಂದೆನೂ ಅಷ್ಟೇ. 3 ಜನ ಸ್ನೇಹಿತರು ಹೋಗಿದ್ದಾರೆ, ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ, 1 ಬದುಕುಳಿದಿದ್ದಾರೆ. ಆ 2 ಮೃತದೇಹದಲ್ಲಿ ಯಾರದ್ದು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅವ್ರ ತಂದೆ ಹೇಳ್ತಾ ಇರೋದು. ಸೊ ಇವತ್ತು ಈ ಬಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಕಥೆಗಳು ಕರಾಳ ಕಥೆಗಳು, ಮನಕಲಕುವ ಸನ್ನಿವೇಶಕ್ಕೆ ಕಾರಣವಾಗಿದೆ ಬಸ್ ಬೆಂಕಿ ದುರಂತ. ಬಸ್ನಲ್ಲಿ ಮೃತಪಟ್ಟ ನವ್ಯ, ಮಾನಸ ಇಬ್ಬರೂ ಕೂಡ ಆತ್ಮೀಯ ಸ್ನೇಹಿತರು. ಇಬ್ಬರಿಗೂ ಏಪ್ರಿಲ್ ತಿಂಗಳಿನಲ್ಲಿ ವಿವಾಹ ನಿಶ್ಚಯ ಆಗಿತ್ತು. ಆದರೆ ಇದೀಗ ಇಬ್ಬರೂ ಗೆಳತಿಯರು ಒಟ್ಟಿಗೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ.